ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಇದು ಕೀರ್ತನೆ ಗ್ರಂಥದಲ್ಲಿ 119ನೇ ಅಧ್ಯಾಯ, ಅದರಲ್ಲಿ 168ನೇ ವಚನವಾಗಿದೆ. 119ನೇ ಕೀರ್ತನೆ 168 ವಚನವಾಗಿದೆ. ನಿನ್ನ ನೇಮಗಳನ್ನು ಕಟ್ಟಳೆಗಳನ್ನು ಅನುಸರಿಸಿದ್ದೇನೆ, ನನ್ನ ನಡತೆಯೆಲ್ಲ ನಿನಗೆ ಗೊತ್ತಿದೆ. ದೇವರ ನೇಮಗಳನ್ನು ಕಟ್ಟಳೆಗಳನ್ನು ಅನುಸರಿಸಿದ್ದೇನೆ. ಯಾರು ದೇವರ ಈ ಕಟ್ಟಳೆಗಳನ್ನು ಅನುಸರಿಸ್ತಾರೋ, ವಾಕ್ಯ ಅನುಸ್ತಾರೋ, ಅದ್ರ ಪ್ರಕಾರ ಜೀವಿಸ್ತಾರೋ ಅವರಿಗೆ ದೇವರು ಹೇಳ್ತಾರೆ, ನನ್ನ ನಡತೆಯೆಲ್ಲ ನಿನಗೆ ಗೊತ್ತಿದೆ. ಮನುಷ್ಯನಿಗೆ ನಾವು ಏನಾರ ಗೊತ್ತಿಲ್ದಂಗೆ ಮಾಡ್ಬೋದು ಪ್ರಿಯರೇ, ಆದರೆ ಈ ಧರ್ಮಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರ ದೇವರಿಗೆ ಏನೂ ಮರೆ ಇಲ್ಲ. ನಾವು ಪಾತಾಳದಲ್ಲಿ ಹೊಕ್ಕಿಕೊಂಡ್ರೂ ದೇವರ ದೃಷ್ಟಿಯಲ್ಲಿ ನಾವು ಕಾಣ್ತೇವೆ. ಆತನಿಗೆ ಮರೆ ಮಾಡಿದ್ರೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ? ಅನೇಕರ ವಿಷಯದಲ್ಲಿ ನಾವು ನೋಡುವಾಗ ಇದು ಯಾರು ನೋಡುವುದಿಲ್ಲ, ಇದು ಯಾರು ಕೇಳುವುದಿಲ್ಲ ಅಂತ ಹೇಳ್ತಾರೆ. ಆದರೆ ದೇವರಿಗೆ ಒಂದು ಮರೆ ಇಲ್ಲ. ಒಂದು ದಿವಸ ಎಲ್ಲರೂ ನಿಲ್ಲಬೇಕಾಗಿದೆ ಪ್ರಿಯರೇ. ಕಾರಣ ಇಲ್ಲದೆ ಅಪವಾದಗಳ ಮೇಲೆ ಅಪವಾದ ಬರ್ತದೆ, ಹಿಂಸೆ ಮೇಲೆ ಹಿಂಸೆ ಬರ್ತದೆ. ಹಾಲೆಲೂಯಾ. ಇದನ್ನೆಲ್ಲ ದೇವರ ಮಕ್ಕಳನ್ನಿಸಿಕೊಂಡವರು ಸಹಿಸಿಕೊಂಡು ಹೋಗ್ಬೇಕು. ದೇವರ ವಾಕ್ಯದಲ್ಲಿ ಹಾಗೆ ಬರೆಯಲ್ಪಟ್ಟಿದೆ. ಕಾರಣ ಇಲ್ಲದೆ ನಿನಗೆ ದುಃಖಪಡಿಸುವರು, ಹಿಂಸೆ ಪಡಿಸುವರು, ನೀನು ಧನ್ಯನು ಎಂಬುದಾಗಿ. ಹಾಲೆಲೂಯಾ. ಹಾಗಾಗಿ ಈ ವಾಕ್ಯ ಕೆಳಗಡೆ 69ನೇ ವಚನವಾಗಿದೆ. ಯೆಹೋವನೇ, ನನ್ನ ಕೂಗು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ. ಭಕ್ತರು ಕೇಳ್ತಾನೆ, ಯೆಹೋವನೇ, ನನ್ನ ಕೂಗು ನಿನ್ನ ಸನ್ನಿಧಿಗೆ ಮುಟ್ಟಲಿ. ಹಾಲೆಲೂಯಾ. ನಿಜವಾಗ್ಲೂ ಪ್ರಾರ್ಥನೆ ಮಾಡುವಂತವರು ಸತ್ಯವಾದ ವಾಕ್ಯ ವಚನವನ್ನ ಓದಿ ಅದ್ರ ಪ್ರಕಾರ ಧ್ಯಾನಿಸಿ ಅದ್ರ ಪ್ರಕಾರ ಜೀವಿಸುವಂತವರು. ಹಾಲೆಲೂಯಾ. ಅಂಥವರ ಕೂಗು ದೇವರ ಸನ್ನಿಧಿಗೆ ಮುಟ್ಟಲಿ. ಅಲ್ಲಿದ್ದ ದೇವರು ಉತ್ತರ ಕೊಡ್ತಾರೆ ಪ್ರಿಯರೇ. ಹಾಲೆಲೂಯಾ. ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನವನ್ನು ದಯಪಾಲಿಸು. ಮನುಷ್ಯರ ಜ್ಞಾನ ಕೇಳ್ತಾ ಇಲ್ಲ ಇಲ್ಲಿ. ನಿನ್ನ ವಾಕ್ಯಾನುಸಾರವಾಗಿ ಸ್ವಾಮಿ ನನಗೆ ಜ್ಞಾನವನ್ನು ದಯಪಾಲಿಸು. ಯಾರು ಕೇಳ್ತಾರೋ ಪ್ರಿಯರೇ, ನಾನಂತೂ ಇದ್ರ ಪ್ರಕಾರನೇ ಕೇಳ್ತಾ ಇದ್ದೀನಿ, ಅದ್ರ ಪ್ರಕಾರನೇ ಜೀವಿಸ್ಬೇಕು ಅಂತ ತೀರ್ಮಾನ ಮಾಡಿಕೊಂಡೆ ಪ್ರಿಯರೇ ಇಲ್ಲಿ ತನಕ ನಾನು ದೇವರು ನಡೆಸ್ತಾ ಇದ್ದಾರೆ. ಹಾಲೆಲೂಯಾ. ಪ್ರತಿ ದಿವಸ ಏನಾರ ಒಂದು ನಮ್ಗೆ ಹಿಂಸೆಗಳು ಇದ್ದಿದ್ದೆ ಪ್ರಿಯರೇ. ಯಾರಿಗೆ ಇಕ್ಕಟ್ಟು ಹಿಂಸೆಗಳು ಇರೋದಿಲ್ಲ ಅವ್ರು ಸ್ವಲ್ಪ ಹಿಂಸೆಗೆ ಒಳಗಾಗಬೇಕಾಗ್ತದೆ. ಯಾಕೆಂತಂದ್ರೆ ದಾರಿ ಭಾರಿ ಇಕ್ಕಟ್ಟಾದ ಜಾಗ, ಪರಲೋಕ ಹೋಗ್ಲಿಕ್ಕೆ ನಾಶನದ ದಾರಿ ದೊಡ್ಡದಾಗಿರ್ತದೆ. ದಾರಿ ಆಗಲ್ಲ, ಸುಲಭವಾಗಿ ಹೋಗ್ತಾರೆ. ಹಾಲೆಲೂಯಾ. ಇಕ್ಕಟ್ಟಿನ ಮಾರ್ಗ ನಿಮಗೆ ಬಂತು ಅಂದ್ರೆ ನೀವು ದೇವರಲ್ಲಿದ್ದೀರಿ, ನಾನು ದೇವರಲ್ಲಿದ್ದೀನಿ ಅಂತ ಅರ್ಥ. ಹಾಗಾಗಿ 170ನೇ ವಚನ, ನನ್ನ ವಿಜ್ಞಾಪನೆಯು ನಿನ್ನ ಸನ್ನಿಧಿಗೆ ಸೇರಲಿ. ಹಾಲೆಲೂಯಾ. ದೇವರೇ, ನನ್ನ ವಿಜ್ಞಾಪನೆ ನಿನ್ನ ಸನ್ನಿಧಿಗೆ ಮಾತ್ರ ಸೇರಲಿ. ಇದ್ಯಾರಿಗೂ ಮನುಷ್ಯನ ಮೆಚ್ಚುಗೆ ಮಾಡುವಂಥದ್ದು ವಾಕ್ಯ ಅಲ್ಲ. ದೇವರು ಹೇಳ್ತಾರೆ, ಮನುಷ್ಯನಿಗೆ ವಾಕ್ಯ ನಾವು ಇದು ಸಂತೋಷ ಪಡಿಸ್ಲಿಕ್ಕಾಗಲಿ ದುಃಖ ಪಡಿಸ್ಲಿಕ್ಕಾಗಲಿ ಅಲ್ಲ. ದೇವರೇ, ನನ್ನ ವಿಜ್ಞಾಪನೆ ನಿನ್ನ ಸನ್ನಿಧಿಗೆ ಸೇರಲಿ. ಮನುಷ್ಯನಿಗೆ ಸೇರೋದಲ್ಲ. ಯಾರು ಮನುಷ್ಯನಿಗೆ ನಾವು ಸಂತೋಷಕ್ಕೋ ಸಮಾಧಾನಕ್ಕೋ ಹೇಳುತ್ತಲ್ಲ, ದೇವರಲ್ಲಿ ಸೇರಲಿ ಎಂಬುದಾಗಿ ನಾವು ಕೇಳಿಕೊಡಬೇಕು. ನಿನ್ನ ನುಡಿಗೆ ತಕ್ಕಂತೆ ನನ್ನನ್ನು ರಕ್ಷಿಸು. ನನ್ನ ತುಟಿಗಳಿಂದ ಸ್ತುತಿ ಹೊರಡಲಿ. ನನ್ನ ತುಟಿಗಳಿಂದ ಸ್ತುತಿ ಮಾತ್ರ ಹೊರಡಬೇಕೆ ಹೊರತು ಬೇರೆ ಬರಬಾರದು. ವಾಕ್ಯಕ್ಕೆ ವಿರೋಧವಾದ ಮಾತುಗಳು, ಲೋಕಕ್ಕೆ ಸಂಬಂಧಪಟ್ಟವಾದ ಹುಚ್ಚು ಮಾತುಗಳು
ಇದ್ಯಾವುದು ನಮ್ಮಲ್ಲಿ ಇರಬಾರದು. ಹಾಲೆಲೂಯ. ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸಿದ್ದೀಯಲ್ಲ. ಹಾಲೆಲೂಯ. ಈ ವಾಕ್ಯದ ಮುಖಾಂತರ ಈ ನಿನ್ನ ನಿಬಂಧನೆ, ನಿನ್ನ ಕಟ್ಟಳೆ, ನಿನ್ನ ವಾಕ್ಯ ಎಲ್ಲ ನನಗೆ ದಯಪಾಲಿಸಿದೆಯಲ್ಲ ಸ್ವಾಮಿ, ನಿನಗೆ ಸ್ತೋತ್ರ. ನಾನು ಎಲ್ಲ ದಿವಸದಲ್ಲೂ ಸ್ವಾಮಿ ನಾನು ನಿನ್ನನ್ನು ಆರಾಧಿಸ್ತೇನೆ. ಎಲ್ಲಾ ಸಮಯಗಳಲ್ಲೂ ನಿನ್ನನ್ನು ಕೊಂಡಾಡುತ್ತೇನೆ. ಎಲ್ಲಿ ಹೋದರೂ ನಿನ್ನ ಸ್ತುತಿಗಳೇ ನನ್ನ ಬಾಯಲ್ಲಿ ಬರಲಿ ದೇವರೇ ಎಂಬುದಾಗಿ ನಾವು ಯಾವಾಗ ಅದನ್ನ ಧ್ಯಾನ ಮಾಡಿ ಕಲಿತೀವೋ ಪ್ರಿಯರೇ, ನಮಗೆ ಲೋಕದ ಮಾತುಗಳಿಗೆ ಜಾಸ್ತಿ ಕಿವಿಗೊಡುವುದಿಲ್ಲ. ಹಾಲೆಲೂಯ. ಅದೇ ರೀತಿಯಾಗಿ ನಾವು ಇಲ್ಲಿ ಜೀವಿಸಬೇಕಾಗಿದೆ ಪ್ರಿಯರೇ. ಹಾಲೆಲೂಯ. 172ನೇ ವಾಕ್ಯ. ನನ್ನ ನಾಲಿಗೆಯು ನಿನ್ನ ನುಡಿಗಳನ್ನು ವರ್ಣಿಸಲಿ, ಆಜ್ಞೆಗಳೆಲ್ಲ ನೀತಿಯೇ, ನಿನ್ನ ನೇಮಗಳನ್ನು ಅನುಸರಿಸಿಕೊಂಡಿದ್ದೇನೆ. ನೋಡಿ, ನನ್ನ ನಾಲಿಗೆಯೇ ನಿನ್ನ ನುಡಿಗಳನ್ನು ಮಾತ್ರ ವರ್ಣಿಸಲಿ. ಹಾಲೆಲೂಯ. ನನಗೆ ಸಲ್ಲತಕ್ಕ ಗೌರವ ಮತ್ತೊಬ್ಬರಿಗೆ ಸಲ್ಲಗೂಡಬಾರದು ಎಂಬುದಾಗಿ ದೇವರು ಹೇಳ್ತಾರಲ್ಲ. ಹಾಲೆಲೂಯ. ಅದಕ್ಕೆ ಏನಂತ ಇಲ್ಲಿ, ನನ್ನ ನಾಲಿಗೆಯು ನಿನ್ನ ನುಡಿಗಳನ್ನೇ ವರ್ಣಿಸಲಿ, ದೇವರ ನುಡಿಗಳನ್ನೇ ವರ್ಣಿಸಲಿ. ಹಾಲೆಲೂಯ. ಹಾಲೆಲೂಯ. ನಿನ್ನ ಆಜ್ಞೆಗಳು ನೀತಿಯೇ. ದೇವರ ಆಜ್ಞೆ ನೀತಿಯೇ. ಮನುಷ್ಯರು ಆಜ್ಞೆ, ಮನುಷ್ಯರು ಮಾತು ಭಾರಿ ವ್ಯತ್ಯಾಸ ಇದೆ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಮಾತು ನನ್ನ ಮಾತಲ್ಲ, ನನ್ನ ಮಾರ್ಗ ನಿನ್ನ ಮಾರ್ಗ. ಮಾರ್ಗವೇ ಬೇರೆ, ದಾರಿಯೇ ಬೇರೆ. ಹಾಲೆಲೂಯ. ದೇವರ ಮಾತು ನಮ್ಮ ಮಾತು ಭಾರಿ ವ್ಯತ್ಯಾಸ ಇದೆ. ಅದಕ್ಕೆ ದೇವರು ಮಾತುಗಳನ್ನ ನನಗೆ ಗೌರವವನ್ನು ಸಲ್ಲಿಸಬೇಕಾಗಿದೆ. ನೀವೇನ್ ಮಾಡಬೇಕು? ಈ ಲೋಕದ ಜ್ಞಾನವೆಲ್ಲ ನೀವು ಕಡಿಮೆ ಮಾಡಿ ಪರಲೋಕದ ಜ್ಞಾನವುಳ್ಳವರಾಗಿರ್ರಿ. ನನ್ನ ನುಡಿಗೆ ತಕ್ಕಂತೆ ನೀವು ಜೀವಿಸ್ರಿ ಅಂತಾರೆ. ಹಾಲೆಲೂಯ. ಪ್ರತಿ ದಿವಸವೂ ದೇವರಾತ್ಮನ ಮಾತಾಡ್ತಾರೆ. ದೇವರ ಶಬ್ದಕ್ಕೆ ಕಿವಿಗೊಡ್ಬೇಕು ನಾವು, ಲೋಕದ ಶಬ್ದಕ್ಕೆ ಅಲ್ಲ. ಹಾಗಾಗಿ ಈ ಕೆಳಗಡೆ ನಿನ್ನ ಕೈ ನನಗೆ ನೆರವಾಗಲಿ. ಹಾಲೆಲೂಯ. ಭಕ್ತನೇ ಎಲ್ಲ ಕೇಳುವಂಥವ್ರು, ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಕೈ ನನಗೆ ನೆರವಾಗಲಿ. ಹಾಲೆಲೂಯ. ಯಾವತ್ತು ಅದಕ್ಕೆ ದೇವರೇ ನನಗೆ ನೀನು ಸಹಾಯ ಮಾಡು, ದೇವರೇ ಇಂಥ ಕಷ್ಟದಲ್ಲಿದ್ದೇನೆ ಬಿಡಿಸು, ದೇವರೇ ನನಗೆ ಸ್ವಾಮಿ ಸಹಾಯ ಮಾಡು, ಈ ನನಗೆ ವಾಕ್ಯ ಸಹಾಯ ಮಾಡು, ನಿನ್ನ ಜ್ಞಾನ ನನಗೆ ಸಹಾಯ ಮಾಡು, ನಿನ್ನ ಜ್ಞಾನವನ್ನು ನಾನು ತಿಳ್ಕೋಬೇಕು ಸ್ವಾಮಿ ಎಂಬುದಾಗಿ ನಾವೆಲ್ಲ ಕೇಳ್ಕೋಬೇಕು. ಅವಾಗ ಉಚಿತವಾಗಿ ದೇವರು ಕೊಡ್ತಾರೆ. ಹಾಲೆಲೂಯ. ಇದಕ್ಕೆ ನೋ ಕಾಸ್ಟ್, ದುಡ್ಡಿಲ್ಲ. ಇದಕ್ಕೆ ವಾಕ್ಯ ಎಲ್ಲ ತೆಗೆದುಕೊಳ್ಳಕ್ಕೆ ದುಡ್ಡಿಲ್ಲ ಪ್ರಿಯರೇ, ಫ್ರೀ ಇದು. ದೇವರು ಉಚಿತವಾಗಿ ಕೊಡಲ್ಪಟ್ಟಿದೆ ನಮಗೆ. ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ನೋಡಿ, ಇದೇ ರೀತಿಯಾಗಿ ನೀವು ಜೀವಿಸಿರಿ. ಹಾಲೆಲೂಯ. ಇದು ದೇವರು ಪ್ರತಿಯೊಬ್ಬರಿಗೂ ಕಲಿಸಿಕೊಡುವಂತ ಮಾತಾಗಿದೆ. ಇದರೊಳಗೆ ನಾವು ಇದೀವಿ ದೇವರಲ್ಲಿ ಎಂಬುದಾಗಿ ನಾವೆಲ್ಲ ಪರೀಕ್ಷೆ ಮಾಡಿಕೊಂಡು ನಾವು ಹೆಚ್ಚು ದೇವರಲ್ಲಿ ಬೆಳಿಬೇಕಾಗಿದೆ ಪ್ರಿಯರೇ. ನನಗೆ ಯಾವ ಜ್ಞಾನ ಇಲ್ಲ ಪ್ರಿಯರೇ. ನನ್ನ ಬೈಬಲ್ ಕಾಲೇಜಿಗೂ ಓದೋನಲ್ಲ, ಬೈಬಲ್ ಕ್ಲಾಸಿಗೂ ಹತ್ತಿದವನಲ್ಲ, ನನಗೇನೂ ತಿಳಿಯದು. ದೇವರು ಕೊಟ್ಟಂತ ದೇವರ ಹತ್ರ ನಾನು ಎಷ್ಟೋ ಸಮಯಗಳಿಂದ ಕೇಳಿಕೊಂಡೆ, ಸ್ವಾಮಿ ನಿನ್ನ ವಾಕ್ಯವನ್ನು ನನಗೆ ದಯಪಾಲಿಸು ಸ್ವಾಮಿ. ಅವಾಗ ದೇವರು ನನಗೆ ಸ್ವಲ್ಪ 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 ದೇವರ ವಾಕ್ಯವನ್ನು ನನಗೆ ತಿಳಿಸಿಕೊಟ್ಟರು. ಅದ್ರ ಮೇರೆಗೆ ನಾನು ಇಲ್ಲಿ ಸುವಾರ್ತೆ ಮುಖಾಂತರ ನಾನು ಇಲ್ಲಿ ವಾಕ್ಯವನ್ನು ಸಾರ್ತಾ ಇದ್ದೇನೆ ಹೊರತು ನನಗೆ ಯಾವ ಕಾಲೇಜು ನನಗೆ ಹತ್ತಿಲ್ಲ. ಹಾಗಾಗಿ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕಂದ್ರೆ ನಾವು ಪರಲೋಕ ರಾಜ್ಯ ಸೇರಬೇಕಾಗಿಲ್ಲ. ಆ ಉದ್ದೇಶಕ್ಕಾಗಿ ನಾವೆಲ್ಲ ಇಷ್ಟು ವರ್ಷ ಪಟ್ಟಿದ ವ್ಯರ್ಥ ಆಗಬಾರ್ದು. ಈ ದೇವರ ವಾಕ್ಯದಲ್ಲಿ ನಾವು ಪಡುವಂಥ ಇದು ವಾಕ್ಯವನ್ನು ಓದಿ ಧ್ಯಾನ ಮಾಡಿ ಹಿಂಜಾರಿ ಹೋಗಬಾರ್ದು, ಪರಲೋಕ ರಾಜ್ಯ ಕಳ್ಕೋಬಾರ್ದು ಎಂಬುದಾಗಿ
ಈ ವಾಕ್ಯದ ಮುಖಾಂತರ ನಿಮಗೆಲ್ಲ ನಾನು ಕೇಳಿಕೊಳ್ಳಲಾಗಿದ್ದೇನೆ. ಕಣ್ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ತಂದೆಯಾದ ದೇವರೇ, ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕರ್ತನೆ ಸ್ವಾಮಿ, ವಿಡಿಯೋ ಮುಖಾಂತರ ಪ್ರತಿಯೊಂದು ಸಹೋದರ ಸಹೋದರನನ್ನು ನೇಮಿಸಿ ನಿಮ್ಮ ಕರಗಳಲ್ಲಿ ನಾನು ಒಪ್ಪಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ಕಷ್ಟ, ದುಃಖ, ರೋಗ, ಸಮಸ್ಯೆ ಎಲ್ಲರಿಗೂ ಉಂಟು ದೇವರೇ. ಇದ್ರ ಮಧ್ಯದಲ್ಲಿ ಸ್ವಾಮಿ ದೇವರೇ, ಇದೆಲ್ಲ ಬದಿಗಿಟ್ಟು ಸ್ವಾಮಿ ನಿಮಗೆ ಆರಾಧನೆ ಮಾಡ್ತಾ ಇದ್ದೇವೆ, ನಿಮಗೆ ಮಹಿಮೆ ಪಡಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ನಿಮ್ಮನ್ನ ನೋಡುವಾಗ ಈ ಕಷ್ಟ, ದುಃಖ, ರೋಗ ಯಾವುದು ಅಲ್ಲ ಸ್ವಾಮಿ ದೇವರೇ. ಹಾಗೆ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.